ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 4/3/26. मीठे बच्चे, तुम्हारा धंधा है मनुष्य को सुजाग करना, रास्ता बताना. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಮ್ಮ ಒಂದು ವ್ಯಾಪಾರ ಆಗಿದೆ ಮನುಷ್ಯರನ್ನ ಎದ್ದೇಳಿಸುವಂಥದ್ದು, ದಾರಿಯನ್ನ ತೋರಿಸುವಂಥದ್ದು. जितना तुम देही अभिमानी बनकर बाबा का परिचय सुनाएंगे उतना कल्याण होगा. ಎಷ್ಟು ತಾವು ಆತ್ಮಿಕ ಸ್ಥಿತಿಯಲ್ಲಿದ್ದು ತಂದೆಯ ಪರಿಚಯವನ್ನು ತಿಳಿಸ್ತೀರಾ ಅಷ್ಟು ಕಲ್ಯಾಣ ಆಗತ್ತೆ. ಪ್ರಶ್ನೆ ಆಗಿದೆ, गरीब बच्चे अपनी किस विशेषता के आधार पर साहूकारों से आगे जाते. ಬಡ ಮಕ್ಕಳು ಯಾವ ಒಂದು ವಿಶೇಷತೆಯ ಆಧಾರದ ಮೇಲೆ ಧನವಂತರಿಗಿಂತಲೂ ಮುಂದೆ ಹೋಗಬಹುದಾಗಿದೆ? ಉತ್ತರ, गरीबों में दान पुण्य की बहुत श्रद्धा रहती, गरीब भक्त भी लगन से करते. ಬಡವರು ದಾನ ಪುಣ್ಯದನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ, ಭಕ್ತಿಯನ್ನು ಬಹಳ ಆಸಕ್ತಿಯಿಂದ ಮಾಡ್ತಾರೆ. साक्षात्कार भी भक्तों को होता, साहूकारों को अपने धन का नशा रहता. ಸಾಕ್ಷಾತ್ಕಾರನು ಬಡವರಿಗೆ ಆಗತ್ತೆ, ಧನವಂತರಿಗೆ ತಮ್ಮದೇ ಆದ ಧನದ ನಶೆ ಇರುತ್ತೆ. पाप ಜಾಸ್ತಿ ಹೋತೆ इसलिए गरीब बच्चे उनसे आगे चले जाते. ಪಾಪ ಜಾಸ್ತಿ ಆಗತ್ತೆ, ಅದಕ್ಕೋಸ್ಕರ ಬಡ ಮಕ್ಕಳು ಅವರಿಗಿಂತಲೂ ಮುಂದೆ ಹೋಗ್ತಾರೆ. ಹಾಡಾಗಿದೆ. ಓಂ ನಮಃ ಶಿವಾಯ. ಓಂ ಶಾಂತಿ. तुम माँ पिता हम बालक तेरे, ये तो जरूर परम पिता परमात्मा की महिमा गाई जाती. ತಾವು ತಂದೆ ತಾಯಿ, ನಾವು ನಿಮ್ಮ ಸಂತಾನ, ಇದಂತೂ ಖಂಡಿತ ಪರಂಪಿತ ಪರಮಾತ್ಮನ ಮಹಿಮೆಯ ಗಾಯನ ಆಗಿದೆ. ये तो क्लियर महिमा है क्योंकि वो रचयिता है, लौकिक माँ बाप भी बच्चे के रचयिता. ಇದಂತೂ ಸ್ಪಷ್ಟ ಆಗಿದೆ, ಇದು ಅವರ ಮಹಿಮೆ, ಯಾಕೆಂದರೆ ಅವರು ರಚಯಿತ ಅಲ್ವಾ. ಲೌಕಿಕ ತಂದೆ ತಾಯಿ ಮಕ್ಕಳಿಗೆ ರಚಯಿತ ಆಗಿರ್ತಾರೆ. पारलौकिक बाबा को भी रचयिता कहा जाता, बंधु सहायक बहुत महिमा गाते हैं. ಪಾರಲೌಕಿಕ ತಂದೆಗೂ ಸಹ ರಚಯಿತ ಅಂತ ಹೇಳಲಾಗತ್ತೆ, ಬಂಧು ಸಹಾಯಕ ಬಹಳಷ್ಟು ಮಹಿಮೆಯನ್ನ ಮಾಡಲಾಗತ್ತೆ. लौकिक बाप की इतनी महिमा नहीं, परमपिता परमात्मा की महिमा ही अलग है. ಲೌಕಿಕ ತಂದೆದು ಇಷ್ಟೊಂದು ಮಹಿಮೆ ಇಲ್ಲ, ಪರಂಪಿತ ಪರಮಾತ್ಮನ ಮಹಿಮೆನೇ ಬೇರೆಯಾಗಿದೆ. बच्चे में महिमा करते ज्ञान सागर नॉलेजफुल, उसमें सारा ज्ञान. ಮಕ್ಕಳು ಸಹ ಮಹಿಮೆಯನ್ನ ಮಾಡ್ತಾರೆ, ಜ್ಞಾನ ಸಾಗರ ನಾಲೆಜ್ಫುಲ್ ಅಂತ, ಅವರಲ್ಲೂ ಇಡೀ ಜ್ಞಾನ ಇದೆ ಅಲ್ವಾ. नॉलेज कोरे शारीरिक निर्वाह की पढ़ाई की नहीं, उनको ज्ञान सागर नॉलेजफुल कहा जाता. ಆ ಜ್ಞಾನ ಏನು ದೇಹವನ್ನ ಪೋಷಣೆ ಮಾಡುವ ವಿದ್ಯೆದಲ್ಲ, ಅವರಿಗೆ ಜ್ಞಾನ ಸಾಗರ ನಾಲೆಜ್ಫುಲ್ ಅಂತ ಹೇಳಲಾಗುತ್ತೆ. तो जरूर उनके पास ज्ञान है, परंतु कौन सा ज्ञान है, ये सृष्टि चक्र कैसे फिरता उसका ज्ञान. ಖಂಡಿತ ಅವರಲ್ಲೂ ಜ್ಞಾನ ಇದೆ, ಆದರೆ ಯಾವ ಜ್ಞಾನ ಇದೆ? ಈ ಸೃಷ್ಟಿ ಚಕ್ರ ಯಾವ ರೀತಿ ತಿರುಗುತ್ತೆ ಅದರ ಜ್ಞಾನ ಇದೆ. तो वही ज्ञान सागर पतित पावन है, श्री कृष्ण को कभी पतित पावन ज्ञान सागर नहीं कहते. ಅವರೇ ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಎಂದು ಪತಿತ ಪಾವನ ಅಥವಾ ಜ್ಞಾನ ಸಾಗರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಉನ್ಕಿ ಮಹಿಮಾ ಬಿಲ್ಕುಲ್ ನ್ಯಾರಿ ಹೇ, ದೋನೋ ಹೇ ಭಾರತ್ ಕೆ ಹಿ ನಿವಾಸಿ. ಅವರ ಮಹಿಮೆ ಬಿಲ್ಕುಲ್ ಅತೀತವಾಗಿದೆ, ಇಬ್ಬರೂ ಸಹ ಭಾರತದ ನಿವಾಸಿಯಾಗಿದ್ದಾರೆ. ಶಿವ ಬಾಬಾ ಕಿ ಭಿ ಭಾರತ್ ಮೇ ಮಹಿಮಾ ಹೇ, ಶಿವ ಜಯಂತಿ ಭಿ ಯಹಾ ಮನಾತೆ. ಶಿವ ಬಾಬಾರ್ದು ಸಹ ಭಾರತದಲ್ಲಿ ಮಹಿಮೆ ಇದೆ, ಶಿವ ಜಯಂತಿನೂ ಇಲ್ಲೇ ಆಚರಣೆ ಮಾಡಲಾಗುತ್ತೆ. ಶ್ರೀಕೃಷ್ಣ ಕಿ ಜಯಂತಿ ಭಿ ಮನಾತೆ, ಗೀತಾ ಕಿ ಭಿ ಜಯಂತಿ ಮನಾತೆ. 3 ಜಯಂತಿ ಮುಖ್ಯ. ಶ್ರೀಕೃಷ್ಣನ ಜಯಂತಿಯನ್ನು ಇಲ್ಲೇ ಮಾಡಲಾಗತ್ತೆ, ಗೀತೆಯ ಜಯಂತಿಯನ್ನು ಇಲ್ಲೇ ಮಾಡಲಾಗತ್ತೆ, ಶಿವನ ಜಯಂತಿಯನ್ನು ಇಲ್ಲೇ ಮಾಡಲಾಗತ್ತೆ. 3 ಜಯಂತಿ ಮುಖ್ಯವಾಗಿವೆ. ಆ ಪ್ರಶ್ನ ಉಠ್ತಾ, ಪಹಲೆ ಜಯಂತಿ ಕಿಸ್ಕಿ ಹುಯಿ ಹೋಂಗಿ, ಶಿವ ಕಿ ಯಾ ಶ್ರೀಕೃಷ್ಣ ಕಿ. ಈಗ ಪ್ರಶ್ನೆ ಬರುತ್ತೆ, ಮೊಟ್ಟ ಮೊದಲು ಜಯಂತಿ ಯಾರ್ದಾಗಿರ್ಬೋದು, ಶಿವ ಬಾಬೋರ್ದ ಅಥವಾ ಶ್ರೀಕೃಷ್ಣದ?
मनुष्य तो बिल्कुल ही बाप को भूले हुए हैं। श्री कृष्ण की जयंती बड़े धूमधाम से प्यार से मनाते हैं. ಮನುಷ್ಯ ಪರಮಾತ್ಮನನ್ನ ಮರ್ತೋಗಿದ್ದಾನೆ. ಶ್ರೀಕೃಷ್ಣನ ಜಯಂತಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ, ಪ್ರೀತಿಯಿಂದ ಆಚರಣೆ ಮಾಡ್ತಾರೆ. शिव जयंती का इतना किसको पता नहीं ना गायन है शिव ने क्या आकर गया. ಶಿವ ಜಯಂತಿಯ ಬಗ್ಗೆ ಯಾರಿಗೂ ಅಷ್ಟೊಂದು ಅರಿವಿಲ್ಲ. ಅವ್ರು ಏನು ಬಂದು ಮಾಡಿದ್ರು. उनके बायोग्राफी का किसको पता नहीं. श्री कृष्ण की तो बहुत बातें लिख दी. ಅವರ ಜೀವನ ಚರಿತ್ರೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನನ್ನ ಬಹಳ ಮಾತುಗಳಲ್ಲಿ ಬರೆದು ಬಿಟ್ಟಿದ್ದಾರೆ. गोपियों को भगाया ये किया. श्री कृष्ण के चरित्र की खास एक मैगजीन भी निकलती. ಗೋಪಿಗಳನ್ನ ಓಡಿಸ್ಕೊಂಡು ಹೋದ, ಇದು ಮಾಡ್ದ, ಅದು ಮಾಡ್ದ ಅಂತ ಶ್ರೀಕೃಷ್ಣನ ಚರಿತ್ರೆಯ ಬಗ್ಗೆ ಒಂದು ಮ್ಯಾಗಝೀನೇ ನಡೆಯುತ್ತೆ. शिव के चरित्र आदि कुछ है नहीं. श्री कृष्ण की जयंती कब हुई, फिर गीता की जयंती कब हुई. ಶಿವನ ಚರಿತ್ರೆ ಅನ್ನೋದು ಏನೂ ಇಲ್ಲ. ಶ್ರೀಕೃಷ್ಣನ ಜಯಂತಿ ಯಾವಾಗಾಯಿತು, गीता जयंती यावागायितु. श्री कृष्ण जब बड़ा हो तब तो ज्ञान सुनाए. श्री कृष्ण के बचपन को तो दिखाते हैं, टोकरी में डालकर पार ले गए. ಶ್ರೀಕೃಷ್ಣ ದೊಡ್ಡವರಾದಾಗ ಅವರು ಜ್ಞಾನ ತಿಳಿಸ್ತಾರೆ. ಶ್ರೀಕೃಷ್ಣನ ಬಾಲ್ಯವನ್ನು ತೋರಿಸಲಾಗತ್ತೆ, ಬುಟ್ಟಿಯಲ್ಲಿ ಹಾಕ್ಕೊಂಡು ತೀರವನ್ನು ಸೇರಿದ್ರು. बड़ेपन की दिखाते रथ पर खड़ा है, चक्र चलाते हैं. 16-17 वर्ष का होगा. बाकी चित्र छोटेपन के लिए दिखा. ದೊಡ್ಡವರಾದ್ಮೇಲೂ ತೋರಿಸ್ತಾರೆ, ರಥದ ಮೇಲೆ ನಿಂತಿರೋದು, ಚಕ್ರವನ್ನು ತಿರುಗಿಸ್ತಾ ಇರೋದು. 16-17 ವರ್ಷ ಆಗಿರ್ಬೋದು. ಬಾಕಿ ಚಿತ್ರ ಬಾಲ್ಯದ್ದೇ ತೋರಿಸ್ತಿರ್ತಾರೆ. ಆ ಗೀತಾ ಕಬ್ ಸುನಾಯಿ, ಉಸ್ ಸಮಯ ತೋ ನಹಿ ಸುನಾಯಿ ಹೋಂಗಿ ನಾ. ಗೀತೆ ಯಾವಾಗ ತಿಳಿಸ್ಕೊಟ್ರು, ಆ ಸಮಯದಲ್ಲಂತೂ ತಿಳಿಸ್ಕೊಟ್ಟಿಲ್ವಲ್ಲ. जब लिखते हैं फलानी को भगाया ये किया, उस समय तो ज्ञान शोभे भी नहीं. ಬರೀತಾರಲ್ಲ, ಇಂಥವ್ರನ್ನ ಓಡಿಸ್ಕೊಂಡೋದ್ರು, ಇದು ಮಾಡಿದ್ರು, ಆ ಸಮಯದಲ್ಲಿ ಜ್ಞಾನ ಶೋಭಿಸೋದಿಲ್ಲ. ज्ञान तो जब बुजुर्ग हो तब सुनाएंगे, गीता भी कुछ समय बाद सुनाई होंगी. ಜ್ಞಾನ ವೃದ್ಧರಾದಾಗೆ ತಿಳಿಸ್ತಾರೆ, ಗೀತೆನೂ ಸ್ವಲ್ಪ ಸಮಯದ ನಂತರ ತಿಳಿಸಿರ್ಬೋದಲ್ಲ. अब शिव ने क्या किया कुछ भी पता नहीं. अज्ञान नींद में सोए पड़े हैं. ಇವಾಗ ಶಿವಬಾಬಾ ಏನು ಮಾಡಿದ್ರು ಏನೂ ಗೊತ್ತಿಲ್ಲ, ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. बाप कहते मेरी बायोग्राफी का कोई को पता नहीं, मैंने क्या किया, मुझे ही पतित पावन के. ತಂದೆ ಅಂತಾರೆ, ನನ್ನ ಜೀವನ ಚರಿತ್ರೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಏನು ಮಾಡಿದೆ, ನನ್ನನ್ನು ಪತಿತ ಪಾವನ ಅಂತಾರೆ. मैं आता हूँ तो साथ में गीता है, मैं साधारण बूढ़े अनुभवी तन्मे आತ. ನಾನು ಬಂದಾಗ ಜೊತೆಯಲ್ಲಿ ಗೀತೆನೂ ಇರುತ್ತೆ, ನಾನು ಸಾಧಾರಣ ವೃದ್ಧ ಅನುಭವಿ ದೇಹದಲ್ಲಿ ಬರ್ತೀನಿ. शिव जयंती तुम भारत में ही मनाते हो. श्री कृष्ण जयंती, गीता जयंती ये मुख्य 3 है. ಶಿವ ಜಯಂತಿ ತಾವು ಭಾರತದಲ್ಲೇ ಆಚರಣೆ ಮಾಡ್ತೀರಾ. ಶ್ರೀಕೃಷ್ಣ ಜಯಂತಿ, ಗೀತಾ ಜಯಂತಿ ಇದು ಮುಖ್ಯ ಆಗಿದೆ. राम की जयंती तो बाद में होती, इस समय जो कुछ होता वो बाद में मनाया जाता. ರಾಮನ ಜಯಂತಿ ನಂತರ ಆಗತ್ತೆ, ಈ ಸಮಯದಲ್ಲಿ ಏನೆಲ್ಲ ಆಗತ್ತೆ ನಂತರ ಅದನ್ನು ಆಚರಣೆ ಮಾಡಲಾಗುತ್ತೆ. सत्य त्रेता में जयंती आदि होती नहीं. सूर्यवंशी से चंद्रवंशी कैसे लेते और किसकी महिमा है नहीं. ಸತ್ಯುಗ ತ್ರೈತಾದಲ್ಲಿ ಜಯಂತಿ ಏನೂ ಇರೋದಿಲ್ಲ. ಸೂರ್ಯವಂಶದಿಂದ ಚಂದ್ರವಂಶ ಯಾವ ರೀತಿ ಬರ್ತಾರೆ, ಯಾರ ಮಹಿಮೆನೂ ಇಲ್ಲ. सिर्फ राजाओं का कॉरोनेशन मानेंगे, बर्थडे तो आजकल सब मनाते. ರಾಜರ ಕಿರೀಟ ಧಾರಣೆಯನ್ನು ಆಚರಣೆ ಮಾಡಲಾಗತ್ತೆ. ಈ ನಡುವೆ ಅಂತೂ ಎಲ್ಲರ ಬರ್ತ್ಡೇಸನ್ನು ಮಾಡ್ತಾ ಇರ್ತಾರೆ. वो तो कॉमन बात हो गई. श्री कृष्ण ने जन्म लिया, बड़ा होकर राजाई चलाई, उसमें महिमा की कोई बात नहीं. ಇದಂತೂ ಕಾಮನ್ ವಿಷಯ ಆಗೋಯ್ತು. ಶ್ರೀಕೃಷ್ಣ ಜನ್ಮವನ್ನು ಪಡೆದ್ರು,
ದೊಡ್ಡವರಾದರು, ರಾಜಧಾನಿ ನಡೆಸಿದ್ರು, ಇದರಲ್ಲಿ ಮಹಿಮೆಯ ಮಾತು ಅನ್ನೋದು ಇಲ್ಲವೇ ಇಲ್ಲ. सतयुग त्रेता में सुख का राज्य चलता आया, वो राज्य कब कैसे स्थापन हुआ, ये तुम बच्चों की बुद्धि. ಸತ್ಯುಗ ತ್ರೇತಾದಲ್ಲಿ ಸುಖದ ರಾಜ್ಯ ನಡೀತಾ ಬಂತು. ಅದು ಯಾವಾಗ ಯಾವ ರೀತಿ ಸ್ಥಾಪನೆ ಆಯಿತು, ಇದೆಲ್ಲ ತಮ್ಮ ಮಕ್ಕಳ ಬುದ್ಧಿಯಲ್ಲಿದೆ. बाप कहते बच्चे में कलब 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 के संगम युगे आता, ಕಲಿಯುಗ का अंत और पति दुनिया. ತಂದೆ ಅಂತಾರೆ, ಮಕ್ಕಳೇ ನಾನು ಕಲ್ಪ ಕಲ್ಪದ ಸಂಗಮದಲ್ಲಿ ಬರ್ತೇನೆ. ಕಲಿಯುಗದ ಅಂತ್ಯ ಆಗಿದೆ ಪತಿತ ಪ್ರಪಂಚ. सतयुग आदि पावन दुनिया में बाप भी हूँ, तुम बच्चों को वर्षा भी दूंगा. ಸತ್ಯುಗ ಆದಿ ಪಾವನ ಪ್ರಪಂಚ ಆಗಿರುತ್ತೆ. ನಾನು ನಿಮ್ಮ ತಂದೆ ಆಗಿದ್ದೀನಿ, ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ನೀಡ್ತೀನಿ. कल्प पहले भी तुमको वर्षा दिया था, इसलिए तुम मनाते आए हो, परंतु नाम भूल जाने से श्री कृष्ण का नाम डाल दे. ಕಲ್ಪದ ಮೊದಲು ಸಹ ಆಸ್ತಿಯನ್ನು ನೀಡಿದ್ದೆ, ಅದಕ್ಕೋಸ್ಕರ ತಾವು ಇವೆಲ್ಲ ಆಚರಣೆ ಮಾಡ್ತಾ ಬಂದಿದೆ. ಆದರೆ ಹೆಸರನ್ನು ಮರೆತಿರುವ ಕಾರಣ ಶ್ರೀಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. बड़े थे बड़ा शिव है, पहले तो जब उसकी जयंती हो तब फिर साकार मनुष्य की हो. ದೊಡ್ಡವರಿಗಿಂತಲೂ ದೊಡ್ಡವರು ಶಿವಬಾಬಾ ಆಗಿದ್ದಾರೆ. ಮೊದಲು ಅವರ ಜಯಂತಿ, ನಂತರ ಸಾಕಾರ ಮನುಷ್ಯಂದು ನಡೆಯುತ್ತೆ. आत्माएं तब सब वास्तव में ऊपर से उतरती, मेरा भी तो अवतरण है. ಆತ್ಮಗಳೆಲ್ಲ ವಾಸ್ತವದಲ್ಲಿ ಮೇಲೆಯಿಂದ ಇಳಿತಾರೆ, ನಂದು ಸಹ ಅವತರಣೆನೇ ಅಲ್ವಾ. श्रीकृष्ण ने माता के गर्भ से जन्म लिया, पालना ली, सबको पुनर्जन्म में आना ही. ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದರು, ಪಾಲನೆಯನ್ನು ಪಡೆದರು. ಎಲ್ಲರೂ ಪುನರ್ಜನ್ಮದಲ್ಲಿ ಬರಲೇಬೇಕು. ಶಿವ ಬಾಬಾ ಪುನರ್ಜನ್ಮ ನಹಿ ಲೇತೆ ಆತೆ ತೋ ಹೈ ನಾ. ಶಿವ ಬಾಬಾ ಪುನರ್ಜನ್ಮವನ್ನು ಪಡೆಯೋದಿಲ್ಲ, ಬಂದಂತೂ ಬರ್ತಾರಲ್ಲ. तो ये साबा आबा बैठ समझाते, ब्रह्मा विष्णु शंकर की त्रिमूर्ति दिखाते. ಇದೆಲ್ಲ ತಂದೆ ಕೂತ್ಕೊಂಡು ತಿಳಿಸ್ತಾರೆ. ಬ್ರಹ್ಮ ವಿಷ್ಣು ಶಂಕರನ ತ್ರಿಮೂರ್ತಿಯನ್ನು ತೋರಿಸ್ತಾರೆ. ब्रह्मा द्वारा स्थापना, क्योंकि शिव को तो अपना शरीर है नहीं, खुद बैठ बताते हैं मैं इनके बूढ़े तन में आता. ಬ್ರಹ್ಮನ ಮುಖಾಂತರ ಸ್ಥಾಪನೆ, ಯಾಕೆಂದರೆ ಶಿವ ಬಾಬೋರಿಗೆ ತನ್ನದೇ ಆದ ಶರೀರ ಇಲ್ಲ. ಸ್ವಯಂ ಕುತ್ಕೊಂಡು ತಿಳಿಸ್ತಾರೆ, ನಾನು ಈತನ ವೃದ್ಧನ ದೇಹದಲ್ಲಿ ಬರ್ತೀನಿ. ये अपने जन्मों को नहीं जानते, इनके बहुत जन्म के अंत का ये जन्म. ಇವರಿಗೆ ತಮ್ಮ ಜನ್ಮದ ಬಗ್ಗೆ ಗೊತ್ತೇ ಇಲ್ಲ. ಇವರ ಅನೇಕ ಜನ್ಮಗಳ ಅಂತ್ಯದ ಇದು ಜನ್ಮ ಆಗಿದೆ. तो पहले पहले समझाना पड़े, शिव जयंती बड़ी या श्री कृष्ण की जयंती बड़े. ಮೊಟ್ಟ ಮೊದಲು ಇದನ್ನು ತಿಳಿಸಬೇಕಾಗತ್ತೆ, ಶಿವನ ಜಯಂತಿ ದೊಡ್ಡದ ಅಥವಾ ಶ್ರೀಕೃಷ್ಣ ಜಯಂತಿ ದೊಡ್ಡದ. अगर श्री कृष्ण ने गीता सुनाई तो गीता जयंती तो कृष्ण के बहुत वर्ष के बाद हो सकता, जबकि श्री कृष्ण बड़ा हो. ಶ್ರೀಕೃಷ್ಣ ಗೀತೆಯನ್ನು ತಿಳಿಸ್ಕೊಟ್ಟಿದ್ರೆ ಗೀತಾ ಜಯಂತಿಯಿಂದ ಕೃಷ್ಣಂದು ಆಗಬೇಕು. ಕೃಷ್ಣಂದು ಬಹಳ ವರ್ಷಗಳ ನಂತರ ಇದು ಆಗಕ್ಕೆ ಸಾಧ್ಯ, ಯಾಕೆಂದರೆ ಶ್ರೀಕೃಷ್ಣನು ದೊಡ್ಡವನಾಗಬೇಕಲ್ಲ. ये सब समझने की बातें हैं, लेकिन वास्तव में शिव जयंती के बाद भी फट से गीता जयंती. ಇವೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ. ಆದರೆ ವಾಸ್ತವದಲ್ಲಿ ಶಿವ ಜಯಂತಿಯ ನಂತರ ತಕ್ಷಣ ಗೀತಾ ಜಯಂತಿ ಆಗತ್ತೆ. ये भी पॉइंट्स बुद्धि में रखने, पॉइंट्स तो ढेर है ना, बिगर नोट किए याद रहना सके. ಇದೆಲ್ಲ ಬುದ್ಧಿಯಲ್ಲಿ ಇಟ್ಕೋಬೇಕು. ಪಾಯಿಂಟ್ಸ್ ಅಂತೂ ಬಹಳಷ್ಟು ಇದೆ, ನೋಟ್ ಮಾಡ್ಕೊಂಡಿಲ್ಲ ಅಂದರೆ ನೆನಪಿಟ್ಕೊಳೋದಕ್ಕೆ ಸಾಧ್ಯ ಇಲ್ಲ. बाबा इतना नजदीक है, उनका रथ है, वो भी कहते सब पॉइंट समय पर याद आ जाए मुश्किल है. ಈ ತಂದೆ ಎಷ್ಟು ಹತ್ತಿರ ಇದೆ, ಶಿವ ಬಾಬೋರ ರಥ ಅಲ್ವಾ, ಅವರು ಸಹ ಅಂತಾರೆ ಎಲ್ಲ ಪಾಯಿಂಟ್ಸು ಸಮಯದಲ್ಲಿ ನೆನಪು ಬರೋದು ಬಹಳ ಕಷ್ಟ ಆಗಿದೆ. बाबा ने समझाया सबको दो बाप का राज समझाओ.
ಶಿವ ಕಿ ಜಯಂತಿ ಮನಾತೆ ಜರೂರ್ ಆತಾ ಹೋಂಗಾ. ಬಾಬವರು ತಿಳಿಸ್ಕೊಟ್ರು, ಇಬ್ಬರ ತಂದೆಯ ರಹಸ್ಯವನ್ನು ತಿಳಿಸ್ಕೊಡಿ. ಶಿವನ ಜಯಂತಿಯನ್ನು ಆಚರಣೆ ಮಾಡ್ತೀರಾ ಅಂದಮೇಲೆ ಅವರು ಬಂದಿದ್ದಾರಲ್ಲ. जैसे क्राइस्ट बुद्ध आदि आकर अपना धर्म स्थापन करते, वो भी आत्मा आकर प्रवेश कर धर्म स्थापन करते. ಯಾವ ರೀತಿ ಕ್ರೈಸ್ತ ಬುದ್ಧ ಎಲ್ಲರೂ ಬಂದು ತಮ್ಮ ಧರ್ಮದ ಸ್ಥಾಪನೆ ಮಾಡ್ತಾರೆ, ಅವರು ಸಹ ಆತ್ಮ ಬಂದು ಪ್ರವೇಶ ಮಾಡಿ ಧರ್ಮ ಸ್ಥಾಪನೆ ಮಾಡುತ್ತೆ. वो है हेवनली गॉड फादर, सृष्टि के रचयिता, तो जरूर नई सृष्टि रचेंगे, पुरानी थोड़ी ही रचेंगे. ಅವರಾಗಿದ್ದರೆ ಸ್ವರ್ಗದ ತಂದೆ, ಸೃಷ್ಟಿಯ ರಚಯಿತ, ಖಂಡಿತ ಹೊಸ ಸೃಷ್ಟಿಯನ್ನೇ ರಚನೆ ಮಾಡ್ತಾರೆ. ಹಳೇದು ಯಾರಾದರೂ ಮಾಡ್ತಾರಾ? नई सृष्टि को स्वर्ग कहा जाता अभी है नरक. बाबा कहते, मैं कलब कलब के संगम पर आकर तुम बच्चों को राजयोग का ध्यान देता हूँ. ಹೊಸ ಸೃಷ್ಟಿಗೆ ಸ್ವರ್ಗ ಅಂತಾರೆ, ಈಗಾಗಿದೆ ನರಕ. ಬಾಬಾ ಅಂತಾರೆ, ನಾನು ಕಲ್ಪ ಕಲ್ಪ ಸಂಗಮದಲ್ಲಿ ಬಂದು ತಮ್ಮ ಮಕ್ಕಳಿಗೆ ರಾಜಯೋಗದ ಜ್ಞಾನವನ್ನು ಕೊಡ್ತೀನಿ. ये है भारत का प्राचीन योग, किसने सिखाया? ಶಿವ ಬಾಬಾ का नाम तो गुम कर दिया. ಇದಾಗಿದೆ ಭಾರತದ ಪ್ರಾಚೀನ ರಾಜಯೋಗ. ಯಾರು ಕಲಿಸ್ಕೊಟ್ರು? ಶಿವ ತಂದೆಯ ಹೆಸರನ್ನ ಮರೆ ಮಾಡಿಬಿಟ್ಟಿದ್ದಾರಲ್ಲ. एक तो कहते गीता का भगवान श्री कृष्ण और विष्णु आदि के नाम दे दिए. शिव बाबा ने राजयोग सिखाया था. ಒಂದಂತೂ ಅಂತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಮತ್ತೆ ವಿಷ್ಣು ಅನೇಕರ ಹೆಸರನ್ನು ಕೊಟ್ಬಿಟ್ಟಿದ್ದಾರೆ. ಶಿವ ಬಾಬುವರು ರಾಜಯೋಗವನ್ನು ಕಲಿಸ್ಕೊಡ್ತಾರೆ. किसको पता नहीं, ಶಿವ ಜಯಂತಿ ನಿರಾಕಾರ ಕಿ ಜಯಂತಿ ಹಿ ದಿಖಾತೆ. ಯಾರಿಗೂ ಅರಿವಿಲ್ಲ, ಶಿವ ಜಯಂತಿನೇ ನಿರಾಕಾರ ಜಯಂತಿಯನ್ನು ತೋರಿಸ್ತಾರೆ. वो कैसे आया, क्या आकर किया, वो तो सर्व का सद्गति दाता ಲಿಬ್ರೇಟರ್ ಗೈಡ್ ಹೇನ. ಅವ್ರು ಯಾವ ರೀತಿ ಬಂದು ಏನು ಮಾಡಿದ್ರು? ಅವರಂತೂ ಸರ್ವರ ಸದ್ಗತಿ ದಾತ, ಮುಕ್ತಿದಾತ, ಗೈಡ್ ಆಗಿದ್ದಾರೆ. ಅವಿ ಸರ್ವ ಆತ್ಮಕ್ಕೂ ಗೈಡ್ ಚಾಹಿಯೇ, ಪರಮಾತ್ಮ ವೋ ಭಿ ಆತ್ಮ ಹೈ. ಈಗ ಸರ್ವ ಆತ್ಮಗಳಿಗೆ ಗೈಡ್ ಬೇಕು, ಪರಮಾತ್ಮ ಅವರು ಆತ್ಮನೇ ಆಗಿದ್ದಾರೆ. जैसे मनुष्यों का गाइड भी मनुष्य होता, वैसे आत्माओं का गाइड भी आत्मा चाहिए. वो तो सुप्रीम आत्मा ही गೈಡ್. ಯಾವ ರೀತಿ ಮನುಷ್ಯರ ಗೈಡು ಮನುಷ್ಯರಾಗಿರ್ತಾರೆ, ಆ ರೀತಿ ಆತ್ಮಗಳ ಗೈಡು ಆತ್ಮನೇ ಬೇಕು. ಅವರಾಗಿದ್ದರೆ ಪರಮ ಆತ್ಮ. मनुष्य तो सब पुनर्जन्म ले पतित बनते, फिर पावन बनाए, वापस कौन ले जाए. ಮನುಷ್ಯರೆಲ್ಲರೂ ಪುನರ್ಜನ್ಮವನ್ನು ಪಡೆದು ಪತಿತರಾಗ್ಬಿಟ್ಟಿದ್ದಾರೆ. ಈಗ ಪಾವನರಾಗಿ ಮಾಡಿ ವಾಪಸ್ ಯಾರು ಕರ್ಕೊಂಡು ಹೋಗ್ತಾರೆ? बाप कहते, मैं ही आकर पावन होने की युक्ति बताता हूँ, तुम मुझे याद करो. ತಂದೆ ಅಂತಾರೆ, ನಾನೇ ಬಂದು ಪಾವನರಾಗುವ ಯುಕ್ತಿಯನ್ನು ತಿಳಿಸ್ತೀನಿ, ತಾವು ನನ್ನನ್ನು ನೆನಪು ಮಾಡಿ. ಶ್ರೀಕೃಷ್ಣ तो कह ना सके कि देह का संबंध छोड़ो, ये तो 84 जन्म लेते. ಶ್ರೀಕೃಷ್ಣ ಎಂದೂ ಹೇಳಕ್ಕೆ ಸಾಧ್ಯ ಇಲ್ಲ, ದೇಹದ ಸಂಬಂಧವನ್ನು ಬಿಡಿ, ಅವರಂತೂ 84 ಜನ್ಮ ಪಡೀತಾರೆ. सब संबंधों में आते बाबा को अपना शरीर नहीं है. ಎಲ್ಲ ಸಂಬಂಧಗಳಲ್ಲೂ ಶ್ರೀಕೃಷ್ಣ ಬರ್ತಾರೆ, ತಂದೆಗಂತೂ ತಮ್ಮದೇ ಆದ ದೇಹ ಇಲ್ಲವಲ್ಲ. तुमको ये रूहानी यात्रा बाबा सिखाते, ये ही रूहानी वाक्य, रूहानी बच्चों प्रति रूहानी नॉलेज. ತಮಗೆ ಆತ್ಮಿಕ ಯಾತ್ರೆ ತಂದೆನೇ ಕಲಿಸ್ಕೊಡ್ತಾರೆ. ಇದಾಗಿದೆ ಆತ್ಮಿಕ ತಂದೆಯ ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ಜ್ಞಾನ. श्री कृष्ण कोई का रूहानी बाप थोड़े ही है, सबका रूहानी बाप मैं हूँ. मैं ही गाइड बन सकता हूँ. लिबरेटर, गाइड, ब्लेसफुल, पीसफुल, एवर प्योर, सब मेरे लिए कहते हैं. ಶ್ರೀಕೃಷ್ಣನಿಗೆ ಯಾರು ಆತ್ಮಿಕ ತಂದೆ ಅಂತ ಹೇಳಕ್ಕೆ ಸಾಧ್ಯನಾ? ಸರ್ವರ ಆತ್ಮಿಕ ತಂದೆ ನಾನೇ ಆಗಿದ್ದೀನಿ, ನಾನೇ ಗೈಡ್ ಆಗ್ತೀನಿ. ಮುಕ್ತಿದಾತ, ಗೈಡು, ದಯೆಯನ್ನು ತೋರಿಸುವಂಥವರು, ಶಾಂತಿದಾತ, ಸದಾ ಪವಿತ್ರ. ನನ್ನ ತಪ್ಪ ಇನ್ಯಾರಿಗೂ ಈ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. अभी तुम आत्माओं को नॉलेज दे रहे हैं, बाबा कहते मैं इस शरीर द्वारा तुमको दे.
ಈಗ ತಮ್ಮ ಆತ್ಮಗಳಿಗೆ ಜ್ಞಾನವನ್ನು ನೀಡ್ತಿದೆ. ಬಾಬಾ ಅಂತಾರೆ, ನಾನು ಈ ದೇಹದ ಮುಖಾಂತರ ನಿಮಗೆ ಎಲ್ಲವನ್ನ ನೀಡ್ತಿದ್ದೀನಿ. ತುಮ್ಮೆ ಶರೀರ ದ್ವಾರ ನಾಲೆಜ್ ಲೇ ರಹೇ ಹೋ ವೋ ಹೈ ಗಾಡ್ ಫಾದರ್. ತಾವು ಸಹ ದೇಹದ ಮುಖಾಂತರ ಜ್ಞಾನವನ್ನು ಪಡೀತಿದ್ದೀರಾ. ಅವರಾಗಿದ್ದಾರೆ ಗಾಡ್ ಫಾದರ್, ಅಂದರೆ ಪರಮ ತಂದೆ. ಉನ್ಕಾ ರೂಪ ಭಿ ಬತಾಯ, ಜೈಸೆ ಆತ್ಮ ಬಿಂದಿ ವೈಸೆ ಪರಮಾತ್ಮ ಭಿ ಬಿಂದಿ. ಈ ಕುದರತ್ ಹೇನ. ಅವರ ರೂಪದ ಬಗ್ಗೆ ತಿಳಿಸ್ಕೊಡ್ಲಾಯ್ತು. ಯಾವ ರೀತಿ ಆತ್ಮ ಬಿಂದು ಅದೇ ರೀತಿ ಪರಮಾತ್ಮನು ಬಿಂದು. ಇದಕ್ಕೆ ಪ್ರಕೃತಿ ಅಂತಾರೆ. वास्तव में बड़ी कुदरत तो ये है, इतने छोटे स्टार में 84 जन्म का पार्ट है ये कुदरत. ವಾಸ್ತವದಲ್ಲಿ ಬಹಳ ದೊಡ್ಡ ಪ್ರಕೃತಿಯಂತೂ ಇದಾಗಿದೆ. ಇಷ್ಟು ಸಣ್ಣದಾದ ನಕ್ಷತ್ರದಲ್ಲಿ 84 ಜನ್ಮದ ಪಾತ್ರ ಅಡಗಿದೆ. ಇದೇ ಪ್ರಕೃತಿಯಾಗಿದೆ. बाबा का भी ड्रामा में पार्ट है, भक्ति मार्ग में भी तुम्हारी सर्विस करते. ತಂದೆದು ಸಹ ಡ್ರಾಮಾದಲ್ಲಿ ಪಾತ್ರ ಇದೆ. ಭಕ್ತಿ ಮಾರ್ಗದಲ್ಲಿ ನಿಮ್ಮ ಸೇವೆ ಮಾಡ್ತಾರೆ. ತುಮಾರಿ ಆತ್ಮ में 84 जन्म का पार्ट अविनाशी है, इसको कहा जाता कुदरत. इसका वर्णन कैसे करे. ನಿಮ್ಮ ಆತ್ಮದಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ಇದೆ. ಇದಕ್ಕೆ ಹೇಳಲಾಗುತ್ತೆ ಪ್ರಕೃತಿ. ಇದರ ವರ್ಣನೆ ಯಾವ ರೀತಿ ಮಾಡೋದು. इतनी छोटी सी आत्मा ये बातें सुनकर वंडर खाते. ಆತ್ಮ ಹೈಬಿ ಸ್ಟಾರ್ ಮಾಫಿ. ಇಷ್ಟು ಸಣ್ಣದಾದ ಆತ್ಮ ಈ ಮಾತುಗಳನ್ನು ಕೇಳಿ ವಂಡರ್ ಆಗ್ತಾರೆ. ಆತ್ಮ ಆಗಿದೆ ನಕ್ಷತ್ರ ಸಮಾನ. 84 जन्म एक्यूरेट भोक्ति, सुख भी और एक्यूरेट भोक्ति, ये है कुदरत. 84 ಜನ್ಮ ಕರೆಕ್ಟಾಗಿ ಅನುಭವ ಮಾಡುತ್ತೆ, ಸುಖನೂ ಕರೆಕ್ಟಾಗಿ ಅನುಭವಿಸುತ್ತೆ. ಇದಾಗಿದೆ ಪ್ರಕೃತಿ. बाप की है आत्मा, परम आत्मा, उसमें सारी नॉलेज भरी है जो बच्चों को समझाते. ತಂದೆದಾಗಿದೆ ಆತ್ಮ, ಪರಮ ಆತ್ಮ. ಅವರಲ್ಲಿ ಇಡೀ ಜ್ಞಾನ ತುಂಬಿದೆ. ಮಕ್ಕಳಿಗೂ ಸಹ ತಿಳಿಸಲಾಗುತ್ತೆ. ये है नया बातें, नया मन सुनकर कहेंगे इसका ज्ञान तो कोई शास्त्र आदि में है ही नहीं. ಇದಾಗಿದೆ ಹೊಸ ಮಾತು. ಹೊಸ ಮನುಷ್ಯ ಕೇಳಿ ಅಂತಾರೆ, ಈ ಒಂದು ಜ್ಞಾನ ಯಾವುದೇ ಶಾಸ್ತ್ರದಲ್ಲಿ ನಾವು ಕೇಳಲೇ ಇಲ್ಲ. फिर भी जिन्होंने कल्प पहले सुना वर्षा लिया वही वृद्धि को पाते रहते, टाइम लगता है. ಆದರೂ ಯಾರು ಕಲ್ಪದ ಹಿಂದೆ ಕೇಳಿದ್ರು, ಆಸ್ತಿಯನ್ನು ಪಡೆದ್ರು, ಅವರೇ ವೃದ್ಧಿಯನ್ನು ಪಡಿತಾ ಇರ್ತಾರೆ. ಸಮಯ ಹಿಡಿಸುತ್ತೆ. ಪ್ರಜಾ ಟೇರ್ ಬಂತಿ ವೋ ತೋ ಸಹಜ ಹೇ, ರಾಜ ಬನ್ನೆ ಮೇ ಮೆಹನತ್ ಹೈ. ಪ್ರಜೆಗಳಂತೂ ಅನೇಕ ಆಗ್ತಾರೆ, ಅದಂತೂ ಸಹಜ. ರಾಜನಾಗೋದ್ರಲ್ಲೇ ಶ್ರಮ ಇದೆ. ಮನುಷ್ಯ ಬಹುತ್ दान करते तो राजाई घर में जन्म लेते. गरीब भी अपनी हिम्मत अनुसार जो कुछ दान करते होंगे तो वो भी राजा बने. ಮನುಷ್ಯ ಬಹಳ ದಾನವನ್ನು ಮಾಡಿದಾಗ ರಾಜನ ಮನೆಯಲ್ಲಿ ಜನ್ಮವನ್ನು ಪಡಿತಾರೆ. ಬಡವರು ಸಹ ಧೈರ್ಯ ಅನುಸಾರ ಏನೆಲ್ಲ ದಾನ ಮಾಡ್ತಾರೆ ಅವರು ಸಹ ರಾಜರಾಗ್ತಾರೆ. जो पूरे भगत होते वो दान पुण्य भी करते, सावकारों से पाप ಜಾಸ್ತಿ होता. ಯಾರು ಪೂರ್ತಿ ಭಕ್ತರಾಗಿರ್ತಾರೆ ಅವರು ಸಹ ದಾನ ಪುಣ್ಯ ಮಾಡ್ತಾ ಇರ್ತಾರೆ. ಧನವಂತರಿಂದ ಪಾಪ ಜಾಸ್ತಿ ಆಗತ್ತೆ. गरीबों में श्रद्धा बहुत रहती, वो बहुत प्यार से थोड़ा भी दान करते तो बहुत मिल जाते. ಬಡವರಲ್ಲಿ ಶ್ರದ್ಧೆ ಬಹಳಷ್ಟು ಇರುತ್ತೆ. ಬಹಳ ಪ್ರೀತಿಯಿಂದ ಸ್ವಲ್ಪ ದಾನ ಮಾಡಿದ್ರು ಬಹಳಷ್ಟು ಸಿಗುತ್ತೆ. ಗರೀಬ್ ಭಕ್ತಿ भी बहुत करते, दर्शन दो नहीं तो हम गला काट देंगे. ಸಾವುಕಾರ ऐसे नहीं करते. ಬಡ ಭಕ್ತರು ಬಹಳಷ್ಟು ಮಾಡ್ತಾರೆ. ದರ್ಶನ ನೀಡಿಲ್ಲ ಅಂದರೆ ನಾವು ಕೊರಳನ್ನು ಕಟ್ ಮಾಡ್ತೀವಿ ಅಂತಾರೆ. ಧನವಂತರು ಎಂದೂ ಈ ರೀತಿ ಹೇಳಲ್ಲ. साक्षात्कार भी गरीब को होते, वही दान पुण्य करते, राजाई भी वो बनते. ಸಾಕ್ಷಾತ್ಕಾರನು ಬಡವರಿಗೆ ಆಗತ್ತೆ, ಅವರೇ ದಾನ ಪುಣ್ಯವನ್ನು ಮಾಡ್ತಾರೆ, ರಾಜರು ಅವರೇ ಆಗ್ತಾರೆ. पैसे वालों को अहंकार रहता, यहाँ भी गरीबों को 21 जन्म का सुख मिलती, गरीब ಜಾಸ್ತಿ है. ಧನವಂತರಿಗೆ ಅಹಂಕಾರ ಇರುತ್ತೆ. ಇಲ್ಲೂ ಸಹ ಬಡವರು 21 ಜನ್ಮದ ಸುಖವನ್ನು ಪಡೀತಾರೆ. ಬಡವರೇ ಜಾಸ್ತಿ ಇದ್ದಾರೆ.
साहूकार पिछाड़ी में आएंगे तो भारत जो इतना ऊंच था सो फिर इतना गरीब कैसे हुआ तुम समझते हो. ಧನವಂತರು ನಂತರ ಬರ್ತಾರೆ. ಭಾರತ ಇಷ್ಟು ಶ್ರೇಷ್ಠ ಆಗಿತ್ತು, ಈಗ ಬಡತನ ಹೆಂಗಾಗೋಯ್ತು ಇದು ತಮಗೆ ಅರ್ಥ ಆಗಿದೆಯಲ್ಲ. अर्थक्वेक आदि में सब महल आदि चले जाएंगे तो गरीब हो जाएंगे. रावण राज होने से आहाकार हो जाता तो फिर ऐसी चीजें रह ना सकी. ಅರ್ಥಕ್ವೇಕ್ ಆದಾಗ ಎಲ್ಲನೂ ಒಳಗಡೆ ಹೋಗುತ್ತೆ, ಆಗ ಬಡವರಾಗ್ಬಿಡ್ತಾರೆ. ರಾವಣ ರಾಜ್ಯ ಆಗಿರುವ ಕಾರಣ ಆಹಾಕಾರ ಆಗತ್ತೆ, ಅಂತಹ ವಸ್ತುಗಳು ಇರೋದಿಲ್ಲ. हर चीज की आयु तो होती है, वहाँ जैसे मनुष्यों की आयु बड़ी होती वैसे मकान भी आयु बड़ी होती. ಪ್ರತಿಯೊಂದು ವಸ್ತುವಿನ ಆಯುಷು ಇರುತ್ತಲ್ಲ, ಯಾವ ರೀತಿ ಅಲ್ಲಿ ಮನುಷ್ಯರ ಆಯುಷು ದೊಡ್ಡದಾಗಿರುತ್ತೆ ಆ ರೀತಿ ಮನೆಯ ಆಯುಷು ಸಹ ದೊಡ್ಡದಾಗಿರುತ್ತೆ. सोने के महल के बड़े बड़े मकान बनते जाएंगे, सोने के तो और भी मजबूत होते. ಚಿನ್ನದ ಮಹಲು ದೊಡ್ಡ ದೊಡ್ಡ ಮನೆಗಳನ್ನು ತಯಾರು ಮಾಡ್ತಾರೆ. ಚಿನ್ನದ್ದು ಇನ್ನೂ ಜಾಸ್ತಿ ಸಮಯ ನಡೆಯುತ್ತಲ್ಲ. नाटक में भी दिखाते लड़ाई होती, मकान टूट फूट हो जाते फिर बन जाते हैं. ನಾಟಕಗಳಲ್ಲೂ ತೋರಿಸ್ತಾರೆ, ಯುದ್ಧದಲ್ಲಿ ಮನೆ ಎಲ್ಲ ಚೂರ್ ಚೂರ್ ಆಗತ್ತೆ ಮತ್ತೆ ತಯಾರಾಗ್ಬಿಡತ್ತೆ. उनकी बनावट ऐसे होते, ये जो स्वर्ग के महल आदि बनाएंगे ऐसे तो नहीं दिखाएंगे. मिस्त्री लोग कैसे मकान बनाते, हाँ समझते हैं वही मकान होंगे. ಅವರು ಮಾಡಿರುವ ವಿಧಾನನೇ ಹಂಗಿರುತ್ತೆ. ಸ್ವರ್ಗದ ಮಹಲು ಯಾವ ರೀತಿ ತಯಾರಾಗತ್ತೆ ಅದನ್ನು ತೋರಿಸೋದಿಲ್ಲ. ಮಿಸ್ತ್ರಿಗಳು ಯಾವ ರೀತಿ ಮನೆ ಮಾಡ್ತಾರೆ, ಹಾಂ ತಿಳ್ಕೊತಾರೆ ಅದೇ ಮನೆ ಇರ್ಬೋದು. आगे चल तुमको साक्षात्कार होगा ऐसे विवेक कहता है. ಇನ್ನು ಮುಂದೆ ಹೋಗಿ ತಮಗೆಲ್ಲ ಸಾಕ್ಷಾತ್ಕಾರ ಆಗತ್ತೆ, ಈ ರೀತಿ ವಿವೇಕ ಹೇಳುತ್ತೆ. इन बातों से बच्चों का ताल्लुक नहीं, बच्चों को तो पढ़ाई पढ़नी चाहिए. ಈ ಎಲ್ಲ ಮಾತುಗಳ ಜೊತೆ ಮಕ್ಕಳ ವಿಚಾರ ನಡೆಸುವ ಅವಶ್ಯಕತೆ ಇಲ್ಲ. ಮಕ್ಕಳ ಕೆಲಸ ಆಗಿದೆ ವಿದ್ಯಾಭ್ಯಾಸವನ್ನ ಮಾಡುವಂಥದ್ದು. स्वर्ग का मालिक बनना, स्वर्ग और नरक अनेक बार पास हुआ ना, अभी दोनों पास हो. ಸ್ವರ್ಗದ ಮಾಲೀಕರಾಗಬೇಕು, ಸ್ವರ್ಗ ಮತ್ತು ನರಕ ಎರಡೂ ಹೊಟ್ಟೋಯ್ತಲ್ಲ, ಎಷ್ಟೋ ಸಲ ಆಗಿದೆ, ಈಗ ಎರಡೂ ಆಗೋಯ್ತು. अभी है संगम, सतयुग में ये नॉलेज नहीं होंगी, इस समय तुम बच्चों को पूरा ज्ञान. ಇವಾಗಂತೂ ಸಂಗಮ ಆಗಿದೆ, ಸತ್ಯುಗದಲ್ಲಿ ಈ ಯಾವ ಜ್ಞಾನನೂ ಇರೋದಿಲ್ಲ. ಈ ಸಮಯದಲ್ಲಿ ಮಕ್ಕಳಿಗೆ ಪೂರ್ತಿ ಜ್ಞಾನ ಇದೆ. लक्ष्मी नारायण को ये राज्य किसने दिया, अभी तुम बच्चों को मालूम है. ಲಕ್ಷ್ಮೀ ನಾರಾಯಣರಿಗೆ ಈ ರಾಜ್ಯ ಯಾರು ಕೊಟ್ಟರು, ಈಗ ನಿಮ್ಮ ಮಕ್ಕಳಿಗೆ ಎಲ್ಲ ಗೊತ್ತಾಗಿದೆ. इन्होंने ये वर्षा किससे पाया, यहाँ पढ़ाई पढ़कर स्वर्ग के मालिक बनते हैं. ಇವರಿಗೆ ಈ ಆಸ್ತಿ ಯಾರು ಕೊಟ್ಟರು, ಈ ವಿದ್ಯೆಯನ್ನು ಓದಿ ಸ್ವರ್ಗದ ಮಾಲೀಕರಾಗ್ತಾರೆ. फिर वहाँ जाकर महल आदि बनाते, सर्जन भी बड़े बड़े हॉस्पिटल बनाते. ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಮಹಲನ್ನು ತಯಾರು ಮಾಡ್ತಾರೆ. ಸರ್ಜನ್ನು ಸಹ ದೊಡ್ಡ ದೊಡ್ಡ ಹಾಸ್ಪಿಟಲನ್ನು ತಯಾರು ಮಾಡ್ತಾರೆ. बाप तुम बच्चों को दिन प्रतिदिन अच्छे अच्छे पॉइंट सुना रहे. तुम्हारा धंधा ही है मनुष्य को सुजाग करना, रास्ता बता. ತಂದೆ ತಮ್ಮ ಮಕ್ಕಳಿಗೆ ದಿನ ಪ್ರತಿದಿನ ಒಳ್ಳೊಳ್ಳೆ ಪಾಯಿಂಟ್ಸನ್ನು ತಿಳಿಸ್ತಿದ್ದಾರೆ. ತಮ್ಮ ಒಂದು ವ್ಯಾಪಾರ ಆಗಿದೆ ಮನುಷ್ಯರನ್ನ ಎದ್ದೇಳಿಸುವಂಥದ್ದು, ದಾರಿಯನ್ನು ತೋರಿಸುವಂಥದ್ದು. जैसे बाप कितना प्यार से बैठ समझाते, देह अभिमान की दरकार नहीं. ಯಾವ ರೀತಿ ಬಾಬಾ ಬಹಳ ಪ್ರೀತಿಯಿಂದ ಕುತ್ಕೊಂಡು ತಿಳಿಸ್ತಾರೆ, ದೇಹ ಅಭಿಮಾನದ ಅವಶ್ಯಕತೆನೇ ಇಲ್ಲ. बाप को कभी देह अभिमान नहीं हो सकता, तुमको मेहनत सारी देही अभिमानी होने नहीं लगता. ತಂದೆಗೆ ಎಂದೂ ಸಹ ದೇಹ ಅಭಿಮಾನ ಆಗೋದೇ ಇಲ್ಲ. ತಾವು ಶ್ರಮ ಎಲ್ಲ ಆತ್ಮಿಕ ಸ್ಥಿತಿಯಲ್ಲೇ ಇರೋದಕ್ಕೆ ತೊಡಗಿಸಬೇಕಾಗತ್ತೆ. जो देही अभिमानी बन बाबा का भाई परिचय देते, गोया बहुतों का कल्याण करते हैं. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ತಂದೆಯ ಪರಿಚಯವನ್ನು ಕುತ್ಕೊಂಡು ತಿಳಿಸ್ತಾರೆ
ಅವರು ಅನೇಕರ ಕಲ್ಯಾಣವನ್ನ ಮಾಡ್ತಾರೆ. पहले देह अभिमान आने से फिर और विकार होते, लड़ना झगड़ना नवाबी से चलना, देह अभिमान. ಮೊದಲು ದೇಹ ಅಭಿಮಾನ ಬಂದಾಗ ನಂತರ ಅನೇಕ ವಿಕಾರಗಳು ಬರುತ್ತೆ. ಜಗಳ, ಕಲಹ, ರಾಜನ ರೀತಿ ನಡೆಯುವಂಥದ್ದು ದೇಹ ಅಭಿಮಾನ ಆಗಿದೆ. ಬಲ್ ಅಪನಾ ರಾಜಯೋಗ ಹೇ ತೋ ಭಿ ಬಹುತ್ ಸಾಧಾರಣ रहना. ಬರೀ ನಮ್ಮದು ರಾಜಯೋಗ ಇರ್ಬೋದು, ಆದರೆ ಬಹಳ ಸಾಧಾರಣವಾಗಿ ಇರಬೇಕಾಗುತ್ತೆ. थोड़ी चीज में अहंकार आ जाते, गड़ी फैशनेबल देखे तो दिल होती ये पहने ख्याल चलता रहे. ಸ್ವಲ್ಪ ವಸ್ತುವಲ್ಲೇ ಅಹಂಕಾರ ಬಂದ್ಬಿಡುತ್ತೆ. ಗಡಿಯಾರ ಬಹಳ ಫ್ಯಾಷನಬಲ್ ಆಗಿ ತೋರ್ಸತ್ತೆ, ಹೃದಯದಲ್ಲಿ ಅನ್ಸತ್ತೆ ನಾನು ಇದು ಹಾಕ್ಕೊಳ್ಳೋಣ ಅಂತ ಆಲೋಚನೆ ನಡೆಯುತ್ತಲ್ಲ. इसको भी देह अभिमान कहा जाता. अच्छी ऊंची चीज होंगी तो संभालना पड़ी ना. ಇದಕ್ಕೆ ದೇಹದ ಅಭಿಮಾನ ಅಂತ ಹೇಳಾಗುತ್ತೆ. ಒಳ್ಳೆ ಉನ್ನತವಾದ ವಸ್ತು ಇದ್ದಾಗ ಸಂಭಾಲನೆನೂ ಮಾಡಬೇಕಾಗತ್ತಲ್ಲ. गुम होंगे तो क्या होगा, अंत समय कुछ भी याद आया तो पदभ्रष्ट हो जाए. ಎಲ್ಲಾದರೂ ಮರಿ ಆದರೆ ಆಲೋಚನೆ ನಡೆಯುತ್ತೆ. ಅಂತ್ಯ ಸಮಯದಲ್ಲಿ ಏನೂ ನೆನಪು ಬರಬಾರ್ದು, ಇಲ್ಲ ಅಂದರೆ पदभ्रष्टराग्तीरा. ये देह अभिमान की आदतें हैं, फिर सर्विस बदले डिस सर्विस भी जरूर करेंगे. ಇದೆಲ್ಲ ದೇಹ ಅಭಿಮಾನದ ಅಭ್ಯಾಸ ಆಗಿದೆ, ಮತ್ತೆ ಸೇವೆಯ ಬದಲು ಡಿಸ್ ಸರ್ವಿಸ್ ಖಂಡಿತ ಆಗುತ್ತೆ. रावण ने तुमको देह अभिमानी बनाया, देखते हो बाबा कितना साधारण चलते. ರಾವಣ ನಿಮಗೆ ದೇಹದ ಅಭಿಮಾನದಲ್ಲಿ ತಂದಿದ್ದಾರೆ, ನೋಡ್ತೀರಾ ಬಾಬಾ ಎಷ್ಟು ಸಾಧಾರಣವಾಗಿ ನಡೀತಾರೆ. अरे एक की सर्विस देखी जाती, महारथी बच्चों को अपना शो करना. ಪ್ರತಿಯೊಬ್ಬರ ಸೇವೆಯನ್ನು ನೋಡಲಾಗತ್ತೆ. ಮಹಾರಥಿ ಮಕ್ಕಳು ತಮ್ಮ ಶೋ ಮಾಡ್ತಾರೆ. महारथियों को ही लिखा जाता, तुम फलानी जगह जाकर भाषण करो, एक दो को बुलाते. ಮಹಾರಥಿಗಳಿಗೆ ಬರೀಲಾಗತ್ತೆ, ನೀವು ಈ ಜಾಗದಲ್ಲಿ ಹೋಗಿ ಭಾಷಣ ಮಾಡಿ, ಒಬ್ಬರು ಇನ್ನೊಬ್ಬರನ್ನ ಕರೀತಾರೆ. लेकिन बच्चों में देह अभिमान बहुत रहता. भाषण में बल अच्छे हैं परंतु आपस में रूहानी स्नेह नहीं है. ಆದರೆ ಮಕ್ಕಳಲ್ಲಿ ದೇಹ ಅಭಿಮಾನ ಬಹಳಷ್ಟು ಇದೆ. ಭಾಷಣ ಚೆನ್ನಾಗಿ ಮಾಡ್ತಾರೆ, ಪರಸ್ಪರ ಆತ್ಮಿಕ ಸ್ನೇಹ ಇಲ್ಲ. देह अभिमान लून पानी बना देता, कोई बात में झट बिगड़ पड़ना ये भी नहीं होना चाहिए. इसलिए बाबा कहते कोई को भी पूछना है तो बाबा से आकर पूछो. ದೇಹ ಅಭಿಮಾನದಲ್ಲಿ ಉಪ್ಪು ನೀರಾಗ್ಬಿಡ್ತಾರೆ. ಅದಕ್ಕೆ ಬಾಬಾ ಅಂತಾರೆ, ಯಾರಿಗಾದರೂ ಕೇಳಬೇಕು ಅಂದರೆ ಈ ತಂದೆಯನ್ನ ಬಂದು ಕೇಳಿ. ಬಾಬಾ ತಿಳಿಸ್ತಾರೆ, ಬಂದು ಕೇಳಿ. कोई कहे बाबा आपको कितने बच्चे हैं, कहूँगा बच्चे तो अनगिनत है परंतु कोई सपूत कोई कपूत अच्छे अच्छे हैं. ಯಾರಾದರೂ ಕೇಳಿದ್ರು, ಬಾಬಾ ತಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ತಂದೆ ಅಂತಾರೆ, ಲೆಕ್ಕ ಇಲ್ಲದಷ್ಟು ಇದ್ದಾರೆ. ಅದರಲ್ಲಿ ಕೆಲವರು ಒಳ್ಳೆಯವರು, ಕೆಲವರು ಬಹಳ ಬಹಳ ಒಳ್ಳೆಯವರು, ಕೆಲವರು ಕೆಟ್ಟವರು. ಐಸೆ ಬಾಬಾ ಕೋ ತೋ ಫರ್ಮಾನ್ ಬರ್ದಾರ್ ವಫಾದಾರ್ ಬನ್ನ ಚಾಹಿಯೇನಾ. ಇಂತಹ ತಂದೆಗೆ ಆಜ್ಞಾಕಾರಿಗಳು, ನಂಬಕಸ್ಥರು ಆಗಿರಬೇಕಲ್ವ. अच्छा मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणा के लिए उनके साथ देह अभिमान में आकर किसी भी प्रकार का फैशन नहीं करना, जास्ती शो नहीं करना है, बहुत बहुत साधारण होकर चलना. ದೇಹದ ಅಭಿಮಾನದಲ್ಲಿ ಬಂದು ಯಾವುದೇ ಪ್ರಕಾರದ ಫ್ಯಾಷನನ್ನು ಮಾಡಬೇಡಿ, ಜಾಸ್ತಿ ಶೋ ಮಾಡಬೇಡಿ, ಬಹಳ ಬಹಳ ಸಾಧಾರಣವಾಗಿದ್ದು ನಡೆಯಿರಿ. ಎರಡನೇದು, आपस में बहुत बहुत रूहानी स्नेह से चलना, कभी भी लून पानी नहीं होना. ಪರಸ್ಪರ ಬಹಳ ಬಹಳ ಆತ್ಮಿಕ ಸ್ನೇಹದಲ್ಲಿ ಇದ್ದು ನಡೆಯಿರಿ, ಎಂದೂ ಸಹ ಉಪ್ಪು ನೀರಾಗಬೇಡಿ. ಬಾಬಾ का सपूत बच्चा बनना है, अहंकार में कभी नहीं आना. ತಂದೆಗೆ
ನಮ್ಮ ಕಷ್ಟ ಮಗು ಆಗಬೇಕು, ಅಹಂಕಾರದಲ್ಲಿ ಎಂದೂ ಬರಬಾರದಾಗಿದೆ. वरदान अपने भाग्य और भाग्य विधाता के गुण गाने वाले सदा प्रसन्न चित्त भव. ತಮ್ಮ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಗುಣವನ್ನ ಗಾಯನ ಮಾಡುವಂತವರು ಸದಾ ಪ್ರಸನ್ನ ಚಿತ್ತ ಭವ. सभी ब्राह्मण बच्चों को जन्म से ही ताज तख्त तिलक जन्म सिद्ध अधिकार के रूप में प्राप्त होता. ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಜನ್ಮನ ತಕ್ಷಣ ತಿಲಕ, ಕಿರೀಟ, ಸಿಂಹಾಸನ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗತ್ತೆ. तो इस भाग्य के चमकते हुए सितारों को देखते हुए अपने भाग्य और भाग्य विधाता के गुण गाते रहो तो गुण संपन्न बन जाएंगे. ಈ ಭಾಗ್ಯದ ನಕ್ಷತ್ರವನ್ನ ಒಡೆಯೋದನ್ನ ನೋಡ್ತಾ ತಮ್ಮ ಭಾಗ್ಯ ವಿಧಾತನ ಗುಣವನ್ನ ಗಾಯನ ಮಾಡ್ತಾ ಇರಿ, ಆಗ ತಾವು ಗುಣ ಸಂಪನ್ನರಾಗ್ತೀರಾ. अपनी कमजोरी के गुण नहीं गावो भाग्य के गुण गाते रहो. ತಮ್ಮ ಬಲಹೀನತೆಯ ಗುಣವನ್ನ ಗಾಯನ ಮಾಡಬೇಡಿ, ಭಾಗ್ಯದ ಗುಣವನ್ನ ಗಾಯನ ಮಾಡಿ. प्रश्न से परे रहो तब सदा प्रसन्न चित्त रहने का वरदान प्राप्त हो. ಪ್ರಶ್ನೆಗಳಿಂದ ಅತೀತವಾಗಿರಿ, ಆಗ ಸದಾ ಪ್ರಸನ್ನ ಚಿತ್ತರಾಗುವ ವರದಾನ ಪ್ರಾಪ್ತಿಯಾಗತ್ತೆ. फिर दूसरों को भी सहज ही संपन्न कर सकेंगे. ನಂತರ ಇತರರಿಗೂ ಸಹಜವಾಗಿ ಪ್ರಸನ್ನ ಮಾಡಬಹುದಾಗಿದೆ. ಸ್ಲೋಗನ್ ಆಗಿದೆ, एक नामी इकोनॉमी से चलना ही ब्राह्मण जीवन में सफलता का आधार है. ಏಕನಾಮಿ ಅಂದರೆ ಒಬ್ಬರ ಹೆಸರಿನಲ್ಲಿ ಉಳಿತಾಯದಿಂದ ನಡೆಯುವಂಥದ್ದೇ ಬ್ರಾಹ್ಮಣ ಜೀವನದಲ್ಲಿ ಸಫಲತೆಯ ಆಧಾರ ಆಗಿದೆ. ಅವ್ಯಕ್ತ ಇಶಾರೆ, निश्चय के फाउंडेशन को मजबूत कर सदा निर्भय और निश्चिंत कर. ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತೆ ನಿಶ್ಚಿಂತರಾಗಿ ಇರಿ. निश्चय सदा ही निश्चिंत बनाता. आज जो निश्चिंत स्थिति में रहकर कोई भी कार्य करता वो उसमें सफल जरूर होता है, क्योंकि निश्चित स्थिति में बुद्धि यथार्थ जजमेंट करती है. ನಿಶ್ಚಯ ಸದಾ ನಿಶ್ಚಿಂತವಾಗಿ ಮಾಡುತ್ತೆ. ಮತ್ತೆ ಯಾರು ನಿಶ್ಚಿಂತ ಸ್ಥಿತಿಯಲ್ಲಿ ಇದ್ದು ಯಾವುದೇ ಕಾರ್ಯವನ್ನ ಮಾಡ್ತಾರೆ ಅದರಲ್ಲಿ ಸಫಲತೆ ಇರುತ್ತೆ. ಯಾಕೆಂದರೆ ನಿಶ್ಚಿಂತ ಸ್ಥಿತಿಯಲ್ಲಿ ಬುದ್ಧಿ ಯಥಾರ್ಥವಾದ ನಿರ್ಣಯವನ್ನ ಕೊಡುತ್ತೆ. यथार्थ निर्णय का आधार है निश्चय बुद्धि. निश्चिंत स्थिति उसमें सोचने की भी आवश्यकता नहीं. ಯಥಾರ್ಥವಾದ ನಿರ್ಣಯದ ಆಧಾರ ನಿಶ್ಚಯ ಬುದ್ಧಿ, ನಿಶ್ಚಿಂತ ಸ್ಥಿತಿ, ಅದರಲ್ಲಿ ಯೋಚನೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಓಂ ಶಾಂತಿ.